ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ. ಮೊದಲನೇದಾಗಿ ನಾನು ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ಮತ್ತು ಸ್ವಾಮಿ ಮಹಾರಾಜರ ನಮ್ಮೆಲ್ಲ ಒಳ್ಳೆ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡಲಿ ಅಂತೇಳಿ ಸ್ವಾಮಿ ಮಹಾರಾಜರ ಚರಣಕ್ಕೆ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ಆರಂಭ ಮಾಡ್ತಾನೆ. ನಮ್ಮೆಲ್ಲರಿಗೂ ಗೊತ್ತೈತಿ ಸ್ವಾಮಿ ಸೇವೆ ಅಂದ್ರೆ ಸ್ವಾಮಿ ಮಹಾರಾಜರ ನಿತ್ಯ ಸೇವೆಯನ್ನು ಮಾಡಬೇಕು. ಸ್ವಾಮಿ ಮಹಾರಾಜರ ನಿತ್ಯ ಸೇವೆ ಅಂದರೆ ಅತ್ಯಂತ ಮುಖ್ಯವಾಗಿ ಮಾಡುವಂಥ ಸೇವೆ ಅಂದರೆ ಸ್ವಾಮಿ ಚರಿತ್ರೆ ಸಾರಾಮೃತದ ಪಾರಾಯಣ. ಈ ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣವನ್ನು ನಾವು ಸ್ವಾಮಿ ಮಹಾರಾಜರ ಆತ್ಮ ಅಂತ ಹೇಳಿ ಗುರುತಿಸ್ತೇವೆ. ಹಾಗಾಗಿ ಈ ಆತ್ಮದ ಅಥವಾ ಈ ಒಂದು ಗ್ರಂಥದ ಪಾರಾಯಣ ಮಾಡುವುದರಿಂದ ನಮ್ಮ ಜೀವನದಾಗ ಆಗುವಂಥ ಫಲಶ್ರುತಿ ಏನು, ನಮ್ಮ ಜೀವನದಾಗ ಆಗುವಂಥ ಒಂದು ಪ್ರಯೋಜನಗಳು ಏನು ಅನ್ನೋ ಒಂದು ಗುರು ಮಾವುಲಿಯವರು ತಿಳಿಸ್ಕೊಟ್ಟಂಥ ಕೆಲವೊಂದು ಪ್ರಮುಖವಾದ ಮಾಹಿತಿ, ಕೆಲವೊಂದು ವಿಷಯಗಳನ್ನ ಇವತ್ತೇ ನಮ್ಮ ಜೊತೆ ಶೇರ್ ಮಾಡ್ಕೋದನು. ಸ್ವಾಮಿ ಚರಿತ್ರೆ ಸಾರಾಮೃತ ಪ್ರತಿನಿತ್ಯ ನಮ್ಮ ಮನ್ಯಾಗ ಪಾರಾಯಣ ಮಾಡೋದ್ರಿಂದ ಏನೆಲ್ಲ ಲಾಭಗಳು, ಏನೆಲ್ಲ ನಮ್ಮ ಜೀವನದಾಗ ಚಮತ್ಕಾರ ಒಂದು ರೀತಿ ಆಗ್ತೈತೆ ಅನ್ನೋದು ಇವತ್ತು ನಿಮ್ಗೆ ಸಂಪೂರ್ಣವಾಗಿ ನನಗೆ ಗುರ್ತಿದ್ದಂಥ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋದನು. ವಿಡಿಯೋನ ಕೊನೆ ತನಕ ನೋಡಿರಿ. ಪ್ರತಿದಿನ ನಾವು ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ನಮ್ಮ ಕುಟುಂಬದಾಗಿರುವ ಯಾವುದೇ ಒಬ್ಬ ವ್ಯಕ್ತಿ ಆಗಲಿ ಅಥವಾ ಪ್ರತಿಯೊಬ್ಬರು ಕೂಡ ಪಾರಾಯಣ ಮಾಡುವುದರಿಂದ ನಮ್ಮ ಮನ್ಯಾಗ ಮಾಡುವಂಥ ಒಂದು ಶುಭ ಕಾರ್ಯಗಳದಾಗ ಯಾವುದೇ ರೀತಿ ವಿಘ್ನಗಳು ಬರದಂಗೆ ಆ ಶುಭ ಕಾರ್ಯ ನೆರವೇರುತ್ತೈತಿ. ನಾವು ಯಾವ ರೀತಿ ಆಸೆ ಪಟ್ಟಿರ್ತೋ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಾಗ ಸಂತೋಷದಿಂದ ಒಂದು ಯಾವುದೇ ರೀತಿ ವಿಘ್ನಗಳು ಬರ್ದಂಗೆ ಆ ಶುಭ ಕಾರ್ಯ ಪೂರ್ಣ ಆಗ್ತೈತಿ. ಎರಡನೇ ಒಂದು ಫಲಶ್ರುತಿ ಏನಪ್ಪ ಅಂದ್ರೆ ನಾವು ಯಾವುದೇ ಒಂದು ಪ್ರವಾಸಕ್ಕೆ ಹೋಗಿರ್ತೇವೆ, ಯಾವುದೇ ಒಂದು ತೀರ್ಥಯಾತ್ರೆಗೆ ಹೋಗಿರ್ತೀವಿ, ಎಲ್ಲೋ ಕಡೆ ಕೇಳ್ತಿರ್ತೇವೆ ಎಷ್ಟೋ ಪ್ರವಾಸಕ್ಕೆ ಹೋದಾಗ ಎಷ್ಟೋ ಒಂದು ಅಪಘಾತಗಳಾಗಿದ್ದಾವೆ, ಏನೋ ಅನಾಹುತ ಆಗಿದ್ದಾವೆ, ಅಥವಾ ವಸ್ತುಗಳು ಕಳ್ಳತನ ಆಗಿದ್ದಾವೆ, ಅಥವಾ ಏನೋ ಒಂದು ಅನಾರೋಗ್ಯದ ಸಮಸ್ಯೆ ಆಗಿರ್ತೈತಿ. ಇಂಥ ಒಂದು ಟೈಮ್ದಾಗೂ ಕೂಡ ಈ ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣದ ಒಂದು ಫಲಶ್ರುತಿ ಅಥವಾ ಇದರಿಂದ ಒಂದು ಫಲಪ್ರಾಪ್ತಿ ಅನ್ನೋದು ನಮ್ಮ ಫಲಪ್ರಾಪ್ತಿ ಆಗ್ತೈತಿ. ಯಾಕಂದ್ರೆ ನಾವು ಯಾವುದೇ ಒಂದು ಸೇವೆ, ಯಾವುದೇ ಒಂದು ತೀರ್ಥಯಾತ್ರೆ ಆಗಲಿ ಅಥವಾ ಯಾವುದೇ ಒಂದು ಪ್ರವಾಸಕ್ಕೆ ಹೋದಾಗೂ ಕೂಡ ನಮ್ಮ ನಮ್ಮ ಪ್ರಯಾಣ ಸುಖಕರ ಆಗ್ತೈತಿ. ಯಾವುದೇ ರೀತಿ ತೊಂದರೆ ಇಲ್ಲದೆ ಸ್ವಾಮಿ ಮಹಾರಾಜರ ಆಶೀರ್ವಾದ ನಮ್ಮ ಜೊತೆ ಇರ್ತೈತಿ. ಯಾಕಂದ್ರೆ ಪ್ರತಿನಿತ್ಯ ನಾವು ಹತ್ರ ಪಾರಾಯಣ ಮಾಡ್ತಿರ್ತೇವೆ. ಆ ಮಂತ್ರ, ಆ ಒಂದು ಪುಸ್ತಕದ ಶಕ್ತಿ, ಆ ಗ್ರಂಥದ ಶಕ್ತಿ, ಒಂದು ಸಕಾರಾತ್ಮಕ ಊರ್ಜಾ ನಮ್ಮ ಜೊತೆ ಇರ್ತೈತಿ. ಸ್ವಾಮಿ ಮಹಾರಾಜರ ಆಶೀರ್ವಾದ ನಮ್ಮ ಜೊತೆ ಇರ್ತೈತಿ. ಮೂರನೇದಂದ್ರೆ ಯಾವುದೇ ಒಂದು ಸರ್ಕಾರಿ ಕೆಲಸ ಆಗಲಿ, ಯಾವುದೇ ಒಂದು ಕೆಲಸ ಪ್ರೈವೇಟ್ ಆಗಲಿ ಸರ್ಕಾರ ಆಗಲಿ, ನಾವು ಕೆಲಸ ಆಗಲಿ ನಾವು ಅದನ್ನು ಹಿಡಿದಾಗ ಅದು ಶೀಘ್ರದಲ್ಲಿ ಪೂರ್ಣ ಆಗ್ತೈತಿ. ಕೆಲವೊಂದು ಸಲ ನಾವು ಎಷ್ಟೋ ಪ್ರಯತ್ನ ಪಟ್ಟರೂ ಕೂಡ ಸ್ವಾಮಿ ಸೇವೆ ಮುಂಚೆ ನಾವು ಯಾವುದೇ ಒಂದು ಕೆಲಸ ಮಾಡುವಾಗ ನಾವು ಎಷ್ಟೇ ಪ್ರಯತ್ನ ಪಡ್ತಿರ್ತೇವೆ, ಅಲ್ಲಿ ಹೋಗಿ ಇಲ್ಲಿ ಹೋಗಿ ಏನೇನೋ ಪ್ರಯತ್ನ ಪಡ್ತಿರ್ತೇವೆ, ಆದ್ರೆ ಆ ಕೆಲಸ ಪೂರ್ಣ ಆಗೋಲ್ಲ. ಯಾವಾಗ ನಾವು ಸ್ವಾಮಿ ಸೇವೆ, ಸ್ವಾಮಿ ಮಹಾರಾಜರ ನಿತ್ಯ ಸೇವೆನ ಮಾಡೋಕೆ ಆರಂಭ ಮಾಡ್ತೀವಲ್ಲ, ನಾವು ಹಿಡಿದಂಥ ಕೆಲಸಗಳು ಪೂರ್ಣ ಆಗ್ತಿರ್ತಾವೆ, ಶೀಘ್ರವಾಗಿ ಪೂರ್ಣ ಆಗ್ತಿರ್ತಾವೆ. ನಾಲ್ಕನೇ ಒಂದು ಪಾಯಿಂಟ್ ಅಥವಾ ನಾಲ್ಕನೇ ಫಲಪ್ರಾಪ್ತಿ ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಮಾಡೋದ್ರಿಂದ ಮನೆಯಲ್ಲಿ ಯಾವತ್ತೂ ಕೂಡ ಆಹಾರದಾಗಲಿ ಧನದಾನದಾಗಲಿ ಕೊರತೆ ಆಗೋಲ್ಲ. ನಾವು ಕೆಲವೊಂದು ಮನೆಗಳು ನೋಡಿರ್ತೇವೆ, ಎಷ್ಟೋ ಹಣ ಇರ್ತೈತಿ, ಏನಿರ್ತೈತಿ, ಆದ್ರೆ ಮನ್ಯಾಗ ಯಾವತ್ತೂ ಕೂಡ ಈಗ ಸಂತಿ ತುಂಬಿದಾರ ಅಥವಾ ಈಗ ಏನೋ ಒಂದು ಗೋಸರಿ ತಂದಾರ ಅಂದ್ರೆ 8 ದಿವಸದಾಗ ಖಾಲಿ ಆಗ್ತೈತಿ. ಆದ್ರೆ ಈ ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣದಿಂದ ನಮ್ಮ ಮನೆಗೆ ಎಷ್ಟೇ ವ್ಯಕ್ತಿಗಳು ಬರಲಿ, ನಮ್ಮ ಮನ್ಯಾಗ ಅನ್ನಪೂರ್ಣೆ ಮತ್ತು ವಾಸ ಪೂರ್ಣವಾಗಿರ್ತೈತಿ ಅನ್ನೋದೊಂದು ಇದು ಕೂಡ ಆಗಿರ್ತೈತಿ. ಯಾಕಂದ್ರೆ ನಾವು ಎಷ್ಟೇ ವ್ಯಕ್ತಿಗಳು ಬಂದರೂ ಕೂಡ ಅವ್ರಿಗೆ ಊಟ ಹಾಕುವಂಥ ಸಾಮರ್ಥ್ಯ ನಮಗೆ ಸ್ವಾಮಿ ಮಹಾರಾಜರು ನೀಡ್ತಿರ್ತಾರೋ. ಆರನೇ ಅಂದ್ರೆ ಸಂಪತ್ತು ಗರ್ವ ಆಗೋಲ್ಲ. ಮನುಷ್ಯನಿಗಿರುವಂಥ ಷಡರೂಪಗಳಲ್ಲಿ ಕೂಡ ಇದು ಒಂದು ಮೋಹ ಮಾಹೆ, ಈ ರೀತಿ ನಾವು ಇವುಗಳ ನಿಯಂತ್ರಣ ನಮ್ಮಲ್ಲಿ ಇರ್ತೈತಿ. ಸಂಪತ್ತು, ನಾವು ಶ್ರೀಮಂತರ, ನಾವು ನಮ್ಮ ಕಡೆ ಇಷ್ಟು ಹಣ ಐತೆ ಅನ್ನೋ ಒಂದು ಗರ್ವ ಆಗಲಿ ನಮ್ಮ ಮನುಷ್ಯನಿಗೆ ಇರಬಾರ್ದು. ಇದರಿಂದ ಮನುಷ್ಯ ಯಾವಾಗ ನಾಶವಂತ ಕೊರತಾಗೋಲ್ಲ. ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಕೂಡ ಆ ವ್ಯಕ್ತಿಯ ಈ ಒಂದು ಕೆಟ್ಟ ಭಾವನೆಯಿಂದ, ಗರ್ವದಿಂದ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ಹಾಳು ಮಾಡ್ತಿರ್ತೈತಿ. ಹಾಗಾಗಿ ಈ ಒಂದು ನಿತ್ಯ ಪಾರಾಯಣ ಮಾಡೋದ್ರಿಂದ ನಮಗೆ ಸಂಪತ್ತಿನ ಗರ್ವ ಆಗೋದಿಲ್ಲ. ನಮ್ಮ ಮನೆಯಾಗಿರುವಂಥ ಹಣ ಆಗಲಿ ಆಸ್ತಿ ಆಗಲಿ ಯಾವತ್ತೂ ಕೂಡ ಕಳ್ಳತನ ಆಗೋದಿಲ್ಲ. ಸ್ವಾಮಿ ಮಹಾರಾಜರು ನಮ್ಮ ಸಂಪೂರ್ಣ ಕುಟುಂಬದ ಸಂರಕ್ಷಣೆ ಮಾಡ್ತಿರ್ತಾರೆ ಅಂದ್ಕೂಡಲೇ ಯಾವತ್ತಾಗ್ಬೋದು, ಯಾವತ್ತೂ ಕೂಡ ಈ ರೀತಿ ಆಗೋಕ್ಕೆ ಸಾಧ್ಯ ಇಲ್ಲ. ಆನಂತರ ನಮ್ಗೆ ಸದ್ಗುರು ಪ್ರಾಪ್ತಿ ಆಗ್ತೈತಿ. ಅಂದರೆ ಸ್ವಾಮಿ ಮಹಾರಾಜರ ಆಶೀರ್ವಾದ ಅನ್ನೋದು ಕೂಡ ನಮ್ಗೆ ಪ್ರಾಪ್ತಿ ಆಗ್ತೈತಿ. ಕೆಲವೊಂದು ಸ್ವಾಮಿ ಭಕ್ತರು ಅನೇಕ ವರ್ಷದಿಂದ ಸ್ವಾಮಿ ಸೇವೆಯನ್ನು ಮಾಡ್ತಿರ್ತಾರೆ. ಆದ್ರೆ ಅವ್ರು ಮಾಡುವಂಥ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳಿಂದ ಕೂಡ ಸ್ವಾಮಿ ಮಹಾರಾಜರ ಆಶೀರ್ವಾದ ಕೂಡ ನಮಗೆ ನಾವು ಮಾಡುವಂಥ ಸೇವೆ, ನಾವು ಮಾಡುವಂಥ ಒಂದು ಏನು ಭಕ್ತಿ ಇರ್ತಿತ್ತಲ್ಲ, ನಿಸ್ವಾರ್ಥ ಭಾವನೆಯಿಂದ ಇರಲಿ. ಸ್ವಾಮಿ ಮಹಾರಾಜರು ನನಗೆ ನೀವು ಇದು ಕೊಟ್ರೆ ನಾನು ನಿಮ್ಮ ಸೇವೆ ಮಾಡ್ತೇನೆ ಅನ್ನೋದಿಲ್ಲ. ಸ್ವಾಮಿ ಮಹಾರಾಜರು ನಮ್ಮ ಜೀವನದಾಗ ಬರುವಂಥ ಪ್ರತಿಯೊಂದು ಸುಖ ದುಃಖಗಳು ನಿಮ್ಮಿಂದ ಅಂತ ಹೇಳಿ ನೀವು ಯಾವಾಗ ಸೇವೆಯನ್ನು ಮಾಡ್ತಿರಲ್ಲ, ಅವಾಗ ಸ್ವಾಮಿ ಮಹಾರಾಜರು ಖಂಡಿತವಾಗಿ ನಿಮ್ಗೆ ಪ್ರಾಪ್ತಿ ಆಶೀರ್ವಾದ ಅನ್ನೋದು ಅವ್ರ ಅನುಗ್ರಹವನ್ನು ಮಾಡೇ ಮಾಡ್ತಾರೋ. ಆ ನಂತರ ನಮ್ಗೆ ನಮ್ಮ ಮನ್ಯಾಗ ಅಸಮಾಧಾನವನ್ನು ನಮ್ಮ ಮನಸ್ಸಿಗೆ ಇರುವಂಥ ಒಂದು ಕೊರತೆ ಆಗಲಿ ಅಥವಾ ಏನೋ ಒಂದು ಅಸಮಾಧಾನ ಯಾವಾಗೂ ನಮ್ಮ ಮನಸ್ಸಿಗೆ ಒಂದು ರೀತಿ ಕಾಡ್ತಿರ್ತಿದ್ವಿ ನಾವು, ಏನೋ ಭಯ ಕಾಡ್ತಿರ್ತೈತಿ ಅಥವಾ ಏನೋ ಒಂದು ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಅನ್ನೋ ಒಂದು ರೀತಿ ಪರಿಸ್ಥಿತಿ ಎಲ್ಲ ಇರ್ತೈತಿ. ಆದ್ರೆ ನಮ್ಮ ಮನಸ್ಸಿಗೆ ನೆಮ್ಮದಿನೇ ಇರಲ್ಲ. ಅಂಥ ಒಂದು ಪರಿಸ್ಥಿತಿನೂ ಕೂಡ ಸ್ವಾಮಿ ಮಹಾರಾಜರು ದೂರ ಮಾಡ್ತಾರೋ.
ಮತ್ತು ಸಂತತಿ ಅಂದರೆ ಮಕ್ಕಳ ಅಭಿವೃದ್ಧಿ ಆಗಲಿ ಅಥವಾ ನಮ್ಮ ಮನ್ಯಾಗ ವಂಶ ಅಭಿವೃದ್ಧಿ ಆಗಲಿ ಏನೋ ಸಮಸ್ಯೆ ಬರ್ತೀವಿ. ಈಗಿನಂತೂ ಇದು ಜಾಸ್ತಿ ಆಗಿಬಿಟ್ಟೈತಿ. ಹಾಗಾಗಿ ಇಂಥದ್ದು ಕೂಡ ಸ್ವಾಮಿ ಮಹಾರಾಜರು ಈ ಸಮಸ್ಯೆಯನ್ನು ಕೂಡ ಈ ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಮಾಡೋದ್ರಿಂದ ಕೂಡ ದೂರ ಆಗ್ತೈತಿ. ನಾವು 1 ದಿನ 2 ದಿನ ಪಾರಾಯಣ ಮಾಡಿ ಈ ಎಲ್ಲ ಸಮಸ್ಯೆಗಳು ಅಥವಾ ಈ ಎಲ್ಲ ಫಲಪ್ರಾಪ್ತಿಗಳು ದೊರಿತಾವ ಅನ್ನೋದಿಲ್ಲ. ಪ್ರತಿನಿತ್ಯ ಕೂಡ ನಾವು ಇದನ್ನು ಪಾರಾಯಣ ಮಾಡ್ಬೇಕು. ಯಾವಾಗ ನಾವು ಸ್ವಾಮಿ ಸೇವೆದಾಗ ಬರ್ತೇವಲ್ಲ ಅಲ್ಲಿಂದ ನಮ್ಮ ಈ ಸೇವೆ ಆರಂಭ ಆಯ್ತಂದ್ರೆ ನಮ್ಮ ಅಂತ್ಯದವರೆಗೂ ಕೂಡ ನಾವು ಈ ಸೇವೆಯನ್ನು ಮಾಡಬೇಕು. ಆ ನಂತರ ನಮ್ಗೆ ಗುರು ಸೇವೆ ಆಗುವುದು, ಗುರು ಕೃಪೆ ಆಗುವುದು. ಗುರು ಮಹಾರಾಜರು ನಾವು ಗುರುವಿನ ಸೇವೆ ಮಾಡ್ಬೇಕಂದ್ರೆ ಎಷ್ಟೋ ಸಲ ಪ್ರಯತ್ನ ಮಾಡ್ತೇವೆ, ಎಷ್ಟೋ ಸಲ ಆ ನಿರ್ಧಾರ ಕೂಡ ಮಾಡಿರ್ತೇವೆ. ಇಲ್ಲ ನಾಳೆ ಗುರುವಾರ ಐತಿ, ನಾ ಮಹಾರಾಜರ ಸೇವೆ ಫೋಟೋ ತಂದು ನಮ್ಮ ಮನ್ಯಾಗ ಅಧಿಷ್ಠಾನ ಮಾಡಿ ನಮ್ಮ ಮನ್ಯಾಗ ಈ ಸೇವೆಯನ್ನು ಮಾಡ್ತೇವೆ. ಸೇವೆ ಮಾಡ್ಬೇಕಂತ ಎಲ್ಲ ತಯಾರಿಯನ್ನು ಮಾಡ್ಕೊಂಡಿರ್ತೀವಿ. ಆದರೆ ಏನೋ ಒಂದು ಅಡೆತಡೆಗಳು ಬಂದ, ಏನೋ ಒಂದು ಸಮಸ್ಯೆ ಬಂದ ನಮ್ಮ ಕಡೆಯಿಂದ ಸೇವೆ ಆಗೋಲ್ಲ. ಹಾಗಾಗಿ ಈ ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಮಾಡೋದ್ರಿಂದ ಗುರು ಸೇವೆ ಕೂಡ ನಮ್ಮ ಕಡೆಯಿಂದ ಆಗ್ತೈತಿ. ಇನ್ನು ಗುರು ಸೇವೆದಾಗ ಬರುವಂಥ ಅಡೆತಡೆಗಳು ಕೂಡ ವಿಘ್ನಗಳು ಕೂಡ ದೂರ ಆಗ್ತಿರ್ತಾವೆ. ನಾವು ಕೆಲವೊಂದು ಸಲ ನಾವು ಏನು ಮಾಡ್ತೇವೆ ಅಂದ್ರೆ ಕೆಲವೊಂದು ವ್ಯಕ್ತಿಗಳಿಗೆ ನಂಬಿ ಹಣವನ್ನು ಕೊಟ್ಟಿರ್ತೇವೆ ಅಥವಾ ಎಲ್ಲವೂ ನಮ್ಗೆ ಗೊತ್ತಿಲ್ಲದೆ ಹಣ ಕಳ್ಕೊಂಡಿರ್ತೇವೆ. ಈ ಒಂದು ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣದಿಂದ ಆ ಹಣ ಕೂಡ ನಮಗೆ ವಾಪಸ್ ಬರ್ತೈತಿ. ಯಾವುದೇ ಒಂದು ಸ್ವರೂಪದಾಗ, ಯಾವುದೇ ಒಂದು ಬೇರೆ ಇದರದಾಗಲೂ ಸ್ವಾಮಿ ಮಹಾರಾಜರ ನಮ್ಮ ಹಣವನ್ನು ನಮ್ಗೆ ವಾಪಸ್ ನೀಡ್ತಿರ್ತಾರೋ. ಈ ಸೇವೆ ಮುಖಾಂತರ ನಮಗೆ ಸಿಗಬೇಕಾಗಿರುವಂಥ ಹಣ ನಮ್ಗೆ ವಾಪಸ್ ಸಿಗ್ತಿರ್ತೈತಿ. ಆ ನಂತರ ನಮ್ಮ ಮನ್ಯಾಗ ಸ್ವಾಮಿ ಮಹಾರಾಜರ ನಾಮಸ್ಮರಣೆಗೆ ಇರುವಂಥ ಶಕ್ತಿ ದುಪ್ಪಟ್ಟು ಪಟ್ಟು ಆಗ್ತೈತೆ. ಅಂದರೆ ಫಲ ಜಾಸ್ತಿ ಸಿಗ್ತೈತಿ. ನಾವು ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಮಾಡೋದ್ರಿಂದ ಪ್ರತಿನಿತ್ಯ ನಾವು ಈ ಸ್ವಾಮಿ ಚರಿತ್ರೆ ಸಾರಾಮೃತ 3 ಅಧ್ಯಾಯ ಓದೋದ್ರಿಂದ ಸ್ವಾಮಿ ಮಹಾರಾಜರ ನಾಮಸ್ಮರಣೆಗೆ ಹೆಚ್ಚಿನ ಶಕ್ತಿ ಸಿಗ್ತಿರ್ತೈತಿ. ಆ ನಂತರ ನಮ್ಗೆ ಗುರುಭಕ್ತಿ ಶ್ರೇಷ್ಠ ಅನ್ನೋದು ಒಂದು ರೀತಿ ಆಧ್ಯಾತ್ಮಿಕವಾಗಿ ನಮ್ಮ ಪ್ರಗತಿ ಹೊಂದಿರ್ತೈತಿ. ಆಧ್ಯಾತ್ಮಿಕವಾಗಿ ನಮ್ಮ 1ನೇ ಮೆಟ್ಲ ಇರಲಿ, 2ನೇ ಮೆಟ್ಲ, ಈ ರೀತಿ ನಾವು ಆಧ್ಯಾತ್ಮಿಕವಾಗಿ ಪ್ರಗತಿ ಹೊಂದಿದಾಗ ನಮ್ಮ ಮನಸ್ಸಿನಾಗ ನೆಮ್ಮದಿ, ಯಾವುದೇ ಒಂದು ವಸ್ತು ನಮಗೆ ಮೋಹ ಆಗಲಿ, ಯಾವುದೇ ಬಗ್ಗೆ ಒಂದು ವಸ್ತುವಾಗಿ ಅತಿ ಆಸೆ ಆಗಲಿ, ಬೇರೆಯವ್ರವ್ರು ಕಂಡಾಗ ತುಚ್ಛ ಮನೋಭಾವನೆ ಆಗಲಿ, ನಾವು ತಾರತಮ್ಯ ಆಗಲಿ, ಈ ಎಲ್ಲ ಒಂದು ಕೆಟ್ಟ ಭಾವನೆಗಳು ಅಥವಾ ಮನಸ್ಸಾಗಿರುವಂಥ ಎಲ್ಲ ಅತಿ ಆಸೆಗಳು ದೂರ ಆಗಿ ಮನಸ್ಸಿಗೆ ಒಂದು ರೀತಿ ಸುಖ ಶಾಂತಿ ನೆಮ್ಮದಿ ದೊರೀತಿರ್ತೈತಿ. ಒಂದು ಅತ್ಯಂತ ಚಿಕ್ಕ ವಯಸ್ಸಿನಾಗ ನಮಗೆ ಸನ್ಮಾರ್ಗದ ಪ್ರಾಪ್ತಿ ಆಗ್ತೈತಿ. ಯಾಕಂದ್ರೆ ಸ್ವಾಮಿ ಮಹಾರಾಜರ ಸಿಟ್ಟೆ ಸೇವಾ ಅಥವಾ ಸ್ವಾಮಿ ಮಹಾರಾಜರ ಕೇಂದ್ರದಾಗ ನಾವು ಬಾಲ ಸಂಸ್ಕಾರ ಪ್ರತಿ ರವಿವಾರ ಬಾಲ ಸಂಸ್ಕಾರ ಕಾರ್ಯಕ್ರಮ ಕೂಡ ನಾವು ಮಾಡ್ತಿರ್ತೇವೆ. ಆ ಒಂದು ಬಾಲ ಸಂಸ್ಕಾರ ಕಾರ್ಯಕ್ರಮದಿಂದ ಚಿಕ್ಕ ಮಕ್ಕಳಿಗೆ ಯಾವ ತಪ್ಪು ಯಾವ ದೊಡ್ಡದ, ನಾವು ಏನು ಮಾಡಬೇಕು ಏನು ಮಾಡಬಾರ್ದು, ಹಿರಿಯರಿಗೆ ಯಾವ ರೀತಿ ಮಾತಾಡಬೇಕು, ಮನೆಯಾಗೆ ಯಾವ ರೀತಿ ಇರಬೇಕು, ಹೊರಗೆ ಯಾವ ರೀತಿ ಇರಬೇಕು, ಸಮಸ್ಯೆಗಳು ಬಂದಾಗ ಯಾವ ರೀತಿ ಎದುರಿಸ್ಬೇಕು ಅನ್ನೋ ಒಂದು ಪ್ರತಿಯೊಂದು ಅಲ್ಲಿ ಒಂದು ಮಾಹಿತಿಯನ್ನು ನೀಡ್ತಿರ್ತಾರೆ. ಒಂದು ರೀತಿ ಮಕ್ಕಳನ್ನು ಈಗಿಂದ ಮುಂದೆ ಬರುವಂಥ ಸಮಸ್ಯೆಗಳು ಈಗಿಂದನೇ ಒಂದು ರೀತಿ ತಯಾರಿಯನ್ನು ಮಾಡ್ತಿರ್ತಾರೆ. ಮಾನಸಿಕವಾಗಿ ಆಗಲಿ ಶಾರೀರಿಕವಾಗಲಿ ಆ ಒಂದು ತಯಾರಿ ಅಲ್ಲಿ ನಡೆದಿರ್ತೈತಿ. ಆ ನಂತರ ನಮ್ಗೆ ಯೋಗ ಅಭ್ಯಾಸದಾಗ ಪ್ರಗತಿ ಆಗ್ತೈತಿ. ನಾವು ಪ್ರತಿದಿನ ಅಂತೂ ನಾವು ಯೋಗ ಮಾಡ್ತೇವೆ, ಪ್ರತಿಯೊಬ್ಬರ ಕಡೆಯಿಂದ ಆಗೋಲ್ಲ. ಅದು ಪ್ರತಿದಿನ ನಾವು ಮಾಡ್ತಾಯಿದ್ದು ಅಂದ್ರೆ ಯೋಗಾಭ್ಯಾಸ 1 ದಿನಕ್ಕೆ 2 ದಿನಕ್ಕೆ ಬರುವಂಥ ಒಂದು ಅಭ್ಯಾಸ ಎಲ್ಲ. ನಾವು ಎಷ್ಟೋ ವರ್ಷಗಟ್ಟಲೆ ಅದಕ್ಕೆ ಪ್ರಯತ್ನ ಮಾಡಬೇಕು. ಆ ಒಂದು ಯೋಗ ಅಭ್ಯಾಸದಾಗೂ ಕೂಡ ಈ ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣದ ಕೂಡ ಪ್ರಗತಿ ಆಗ್ತಿರ್ತೈತಿ. ನಮ್ಮ ಮನಸ್ಸಾಗಿರುವಂಥ ತಾರತಮ್ಯದ ಭಾವನೆ ಆಗಲಿ, ತುಚ್ಛ ಭಾವನೆ ಆಗಲಿ, ಇದು ಕೂಡ ದೂರ ಆಗ್ತಿರ್ತೈತಿ. ಕೊನೆಯದಾಗಿ ಹೇಳ್ಬೇಕಂದ್ರೆ ಎಲ್ಲ ತೊಂದರೆಗಳಿಂದ ಮುಕ್ತಿ ದೊರೆಯುತ್ತದೆ. ನಾವು ಯಾವುದೇ ನಮ್ಮ ಜೀವನದಾಗ ಎಷ್ಟೇ ಕಷ್ಟದ ಸಮಸ್ಯೆ ಇರಲಿ, ಏನೇ ಇರಲಿ, ಆ ಎಲ್ಲ ಸಮಸ್ಯೆಗೂ ಕೂಡ ಮುಕ್ತಿ ಅನ್ನೋದು ದೊರೆತೈತಿ. ಈ ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಮಾಡೋದಾಗ ಇಷ್ಟೆಲ್ಲ ಒಂದು ಇಷ್ಟೆಲ್ಲ ಒಂದು ಫಲಶ್ರುತಿ ನಮ್ಗೆ ದೊರೆತಿರ್ತಾವೆ. ಇಷ್ಟೆಲ್ಲ ಲಾಭಗಳು, ಇಷ್ಟೆಲ್ಲ ಪ್ರಯೋಜನಗಳು ನಮ್ಮ ಜೀವನದಾಗ ಆಗೋದ್ರಿಂದ ಒಂದು 15 ನಿಮಿಷ ಯಾಕೆ ನಾವು ಈ ಸೇವೆಯನ್ನು ಮಾಡ್ಬೋದು. ಇನ್ನೊಂದು ಏನು ಹೇಳ್ಬೇಕಂದ್ರೆ ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣದಿಂದ ಎಷ್ಟೋ ಜನ ಕುಂಡ್ಲಿದಾಗ ಅಥವಾ ನಾವು ಏನಂತೀವಿ ಜನ್ಮ ಕುಂಡ್ಲಿ ಇರ್ತಾವೆ, ಅದ್ರಾಗ ಎಷ್ಟೋ ಸಮಸ್ಯೆಗಳು ಗ್ರಹ ದೋಷಗಳು ಇರ್ತಾವೆ. ಆದರೆ ಈ ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣದಿಂದ ಆ ಎಲ್ಲ ಗ್ರಹ ದೋಷಗಳ ಒಂದು ಪರಿಣಾಮ ನಮ್ಮ ಜೀವನದಾಗ ಎಲ್ಲೂ ಕೂಡ ಕಾಣಿಸೋಲ್ಲ. ಯಾಕಂದರೆ ಸ್ವಾಮಿ ಮಹಾರಾಜರ ವಾಕ್ಯನೇ ಐತಿ, ಹೆದರಬೇಡ ನಾನು ಇನ್ನು ಹಿಂದೆ ಇದ್ದೇನೆ ಅಂತೇಳಿ. ಅದೇ ರೀತಿ ಸ್ವಾಮಿ ಮಹಾರಾಜರು ಸದಾ ನಮ್ಮ ರಕ್ಷಾ ಕವಚ ಆಗಿ ನಮ್ಮ ಕುಟುಂಬದ ಒಂದು ರೀತಿ ಹಿರಿಯ ಅಧಿಕಾರಿಯಾಗಿ, ಹಿರಿಯ ವ್ಯಕ್ತಿಯಾಗಿ ನಮ್ಮ ಕುಟುಂಬದ ಸಂರಕ್ಷಣೆ ಜವಾಬ್ದಾರಿಯನ್ನು ಅವ್ರು ತಗೋತಿರ್ತಾರೋ. ಹಾಗಾಗಿ ಪ್ರತಿದಿನ ತಪ್ಪದೇ ಕೂಡ ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಮಾಡಿರಿ. ಹೆಚ್ಚಿನ ಪ್ರಮಾಣದಾಗ ಗ್ರಂಥಗಳನ್ನ ಕೊಡ್ರಿ, ಸೇವೆಯನ್ನು ಮಾಡಿಸ್ರಿ, ಸೇವೆಯನ್ನು ತಿಳಿಸ್ಕೊಡ್ರಿ. ನಿಮ್ಮ ಸುತ್ತಮುತ್ತ ಇದ್ದಾರೆ ನಿಮ್ಮ ಫ್ರೆಂಡ್ಸ ಯಾರಿಗೇ ಒಂದು ಕಷ್ಟದಾಗಿದ್ದ ಅಂದ್ರೆ ನೀವು ಯಾವ ಸಲಹೆ ನೀಡೋಕ್ಕಿಂತ ಸ್ವಾಮಿ ಸೇವೆದ ಬಗ್ಗೆ ಮಾರ್ಗವನ್ನು ಅವ್ರಿಗೆ ತೋರಿಸ್ಕೊಡ್ರಿ. ಖಂಡಿತವಾಗಿ ಒಂದಿಲ್ಲ ಒಂದಿನ ಅವ್ರು ನಿಮ್ಮ ಜೀವನದಾಗ ಅಥವಾ ನಿಮ್ಗೆ ಬಂದು ಹೇಳ್ತಾರೆ, ನೀ ಈ ಸೇವೆ ಹೇಳ್ಕೊಟ್ಟದಕ್ಕೆ ನನ್ನ ಜೀವನದಾಗ ಇಷ್ಟೆಲ್ಲ ಒಳ್ಳೇದಾಗೈತಿ. ಹಾಗಾಗಿ ಇವತ್ತಿನ ಈ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಭಾವಿಸ್ಕೋದ. ಹೊಸವಾಗಿ ನೋಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಅದಕ್ಕಿಂತ ಹೆಚ್ಚಾಗಿ ಸ್ವಾಮಿ ಸೇವೆಯನ್ನು ಮಾಡಿ ಅನ್ಕೋತಾ ಮುಂದಿನ ಹೊಸ ವಿಡಿಯೋ ಜೊತೆ ಅಥವಾ ಮತ್ತೊಂದು ಹೊಸ ಮಾಹಿತಿ ಜೊತೆ ನಿಮ್ಮ ಮುಂದೆ ಬರ್ತಾನೆ. ಇವತ್ತಿನ ಆದ ಸಣ್ಣ ಸೇವೆ ಶ್ರೀ ಸ್ವಾಮಿ ಮಹಾರಾಜರ ಚರಣಕ್ಕೆ ಸಮರ್ಪಣೆ ಮಾಡುತ್ತಾ ಶ್ರೀ ಸ್ವಾಮಿ ಸಮರ್ಥ.